ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮನೆಯಲ್ಲಿ ಎಲ್ಲರೂ ಸೇರಿ ಒಂದು ಕಡೆ ಇರ್ತಾರೆ. ಶಿವರಾಮೇಗೌಡರು ಲಾಯರ್ ಹತ್ರ ಮಾತಾಡ್ತಾ ಇರ್ತಾರೆ. ಆವಾಗ ಭದ್ರಾ ಅಜ್ಜಿ ಹೇಳ್ತಾರೆ, ಅಟ್ಟಿಲಿ 3 ಕಾಸಿನ ಬೆಲೆ ಇಲ್ಲ ಅಂದರೆ ಅಟ್ಟಿಲಿ ಇರೋದು ಬೇಡ, ಬಿರ್ನಿ ನಿನ್ನ ಪಾದಕ್ಕೆ ನನ್ನ ಸೇರಿಸ್ಕೊಂಬಿಡಪ್ಪ ಅಂತ ಹೇಳ್ತಿರ್ತಾರೆ. ಅವ್ವ ಇವಾಗ ಏನಾಯ್ತೆ ಅಂತ ಇವಾಗ ಗುಣಗ್ತಾ ಕುಂತಿದೀಯಾ ಅಂತ ಗೋವಿಂದ ಅವ್ರು ಕೇಳ್ತಾರೆ. ಆತರ ಪಡಬೇಡಿ, ಕುಂತ ಮೇಲೆ ಮಲ್ಕೊಳ್ಳಿ ಅಂತ ಅವಾಗಿಂದ ಬಡ್ಕೊಂತ ಇದ್ದೀನಿ. ಮಾತನ್ನ ಕಿವಿಗೆ ಹಾಕೊಳ್ದೆ ಸಂಬಂಧನೆ ಕಳ್ಕೊಳ್ಳೋಕೆ ಹೋಗ್ತಾ ಇದ್ದೀರಲ್ಲ, ಇದಕ್ಕಿಂತ ಇನ್ನೇನಾಗ್ಬೇಕಪ್ಪ ಅಂತ ಹೇಳ್ತಾರೆ ಭಾಗೀರಥಿ ಅವರು. ಅವ್ವ ಇದು ನನ್ನ ಮಗನ ಬದುಕಿನ ಪ್ರಶ್ನೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಇದು ನಮ್ಮ ಅಟ್ಟಿ ಮರ್ವಾದೆಗಿಂತ ನನ್ನ ಮಗನಿಗೆ ಆಗಿರೋ ನೋವೇ ಹೆಚ್ಚು, ಹಂಗಾಗಿ ಯಾರು ಇದ್ರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಸಾವಿತ್ರಿ ಹೇಳ್ತಾರೆ, ಆಹಾ ಇಷ್ಟು ದಿನ ಏನಾಗ್ಬೇಕು ಅಂತ ನಾನು ಬಯಸಿದ್ನೋ ಈಗ ನೆರವೇರ್ತೈತ ಕಣೆ ವಿನಂತಿ. ಅವಳ ಪಾಲಿಗೆ ಸಂಬಂಧದ ಬಾಗ್ಲು ಮುಚ್ಚೋಯ್ತು ಅಂದ್ರೆ ಬಾಗಿದ ಬಾಗಿಲು ತೆಗೀತು ಅಂತ ಅರ್ಥ ಅಂತ ಹೇಳ್ತಾರೆ ಸಾವಿತ್ರಿ ಅವರು. ಯಾರು ಏನೇ ಹೇಳಿದ್ರು ಅವನ ನಿರ್ಧಾರನೇ ಮುಖ್ಯ. ಲಾಯರ್ ಸಾಹೇಬ್ರೆ ನಿಮ್ ಕೆಲಸ ನೀವು ನೋಡಿ ಅಂತ ಹೇಳ್ತಾರೆ ಶಿವರಾಮೇಗೌಡರು. ಲಾಯರ್ ಅವ್ರು ಹೇಳ್ತಾರೆ, ಸರ್ ನೀವು ಹೇಳ್ದಂಗೆ ನೋಟಿಸ್ ರೆಡಿ ಮಾಡಿದ್ದೀನಿ. ಆಗ ಲಾಯರ್ ಸಾಹೇಬ್ರು ಹೇಳ್ತಾರೆ, ನೀನು ಏನಾದರೂ ಚೇಂಜ್ ಮಾಡ್ಬೇಕಾ ಅಂತ ಒಂದ್ಸಲ ನೀವು ನೋಡ್ಬಿಡಿ ಅಂತ ನೋಟಿಸ್ನ ಕೊಡ್ತಾರೆ. ಈಶ್ವರಿ ಅವರು ಹೇಳ್ತಾರೆ, ಚಿತ್ರ ಆದಷ್ಟು ಬೇಗ ಇವರಿಬ್ರು ಸಂಬಂಧನ ಮುರ್ಕೊಂಡ್ಬಿಡ್ಬೇಕು ಕಣೆ, ಹಂಗಾಗ್ಬಿಡ್ತು ಅನ್ಕೋ ಅವಳು ಅಟ್ಟಿ ಕಡೆ ಬರಂಗೇ ಇಲ್ಲ, ಅವಾಗ ನನ್ನ ಮಗನ್ನ ಹಂಗೆ ಇಲ್ಲಿ ಕರ್ಸ್ಕೊಂಡ್ಬಿಡ್ಬೋದು ಅಂತ ಹೇಳ್ತಾರೆ. ಹ್ಞೂ ಕಣವ ಹಂಗೆ ಆಗೋದು, ನಿನ್ ತಲೆನೇ ಕೆಡ್ಸ್ಕೋಬೇಡ ಅಂತ ಚಿತ್ರ ಹೇಳ್ತಾರೆ. ಅಷ್ಟರಲ್ಲಿ ಭದ್ರ ಅವರು ಅಪ್ಪಯ್ಯ ಅನ್ಕೊಂಡು ಬರ್ತಾರೆ. ಬಾ ಮಗ, ನೀನ್ ಇಷ್ಟಪಟ್ಟಂಗೆ ಲಾಯರು ಡೈವರ್ಸ್ ನೋಟಿಸ್ ಕಳ್ಸಕ್ಕೆ ರೆಡಿ ಮಾಡಿದ್ದಾರೆ. ನಾನು ಒಂದ್ಸಲ ನೋಡಿದೀನಿ, ನಿನ್ ಸಮಾಧಾನಕ್ಕೆ ನೀನು ಒಂದ್ಸಲ ನೋಡು ಅಂತ ಹೇಳ್ತಾರೆ ಶಿವರಾಮೇಗೌಡರು. ನನಗ್ ಬೇಕಾಗಿರೋದು ಸಂಬಂಧ ಕಳ್ಕೊಳ್ಳೋದೇ ಹೊರ್ತು ಸಮಾಧಾನ ಅಲ್ಲ ಅಪ್ಪಯ್ಯ ಅಂತ ಹೇಳ್ತಾರೆ ಭದ್ರ. ಎಲ್ಲೆಲ್ಲಿ ಸಹಿ ಮಾಡ್ಬೇಕೋ ಹೇಳಿ, ಅಲ್ಲಲ್ಲಿ ಸಹಿ ಮಾಡಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಭದ್ರ ಹೇಳಿದಾಗ ಭದ್ರ ಅಜ್ಜಿ ಕೋಪ ಮಾಡ್ಕೋತಾರೆ. ಸಹಿ ಮಾಡಕ್ಕೆ ಪತ್ರನ ಇಸ್ಕೊಂತಾರೆ ಭದ್ರ ಅವರು. ಪೆನ್ಸಿಲಲ್ಲಿ ಮಾರ್ಕ್ ಮಾಡಿಬಿದ್ದೀನಿ, ಆ ಮಾರ್ಕ್ ಮಾಡಿದ ಜಾಗದಲ್ಲೆಲ್ಲ ನೀವು ಸೈನ್ ಹಾಕ್ಬಿಡಿ ಅಂತ ಲಾಯರ್ ಹೇಳ್ತಾರೆ. ಒಂದು ಕ್ಷಣದಲ್ಲಿ ಬಂಗಾರದಂತ ಬದುಕು ಹಾಳು ಮಾಡ್ಕೋಬೇಡ ಕಣ್ಲಾ, ಗೀತಾ ನನ್ನ ಮಾತು ಕೇಳಲ್ಲ, ತಾಳ್ಮೆ ಇರೋ ಕೈಯಲ್ಲೇ ನಾಳೆ ಇರೋ ಮಾತದ, ಮರಿಬೇಡ ಕಣ್ಲಾ ಅಂತ ಹೇಳ್ತಾರೆ ಭಾಗೀರಥಿ ಅವರು. ಅಮ್ಮಮ್ಮ ಅವಳಿಂದ ಆಗಿರೋ ನೋವು ನಿನಗೆ ಯಾಕೆ ಅರ್ಥ ಆಗ್ತಾ ಇಲ್ಲ, ದಯವಿಟ್ಟು ಇದೊಂದು ವಿಷಯದಲ್ಲಿ ನನಗೇನು ಹೇಳ್ಬೇಡ ಅಂತ ಹೇಳ್ತಾರೆ ಭದ್ರ. ನಾನು ತೀರ್ಮಾನ ಮಾಡಾಗದೆ ಅಮ್ಮಮ್ಮ ಅಂದ್ಮ್ಯಾಕೆ ನಾನು ಯಾರ ಮಾತನ್ನು ಕೇಳಕ್ಕಿಲ್ಲ ಅಂತ ಹೇಳಿ ನೋಟಿಸ್ ಮೇಲೆ ಸೈನ್ ಮಾಡ್ಬಿಡ್ತಾರೆ ಭದ್ರ. ಭದ್ರ ಅಜ್ಜಿ ಬೇಜಾರು ಮಾಡ್ಕೊಂಡು, ಅಯ್ಯೋ ದೇವ್ರೆ ನನ್ನ ಮಾತನ್ನ ಯಾರು ಕೇಳ್ತಾ ಇಲ್ವಲ್ಲಪ್ಪ, ಮುಂದೆ ಏನು ಅನಾಹುತ ಆಗುತ್ತೋ ಏನೋ ಅಂತ ಬೇಸರ ಮಾಡ್ಕೋತಾರೆ. ನೋಟಿಸ್ಗೆ ಸೈನ್ ಮಾಡ್ಬಿಟ್ಟು ಲಾಯರ್ ಕೈಗೆ ಕೊಡ್ತಾರೆ ಭದ್ರ ಅವರು. ಆದಷ್ಟು ಬಿರ್ನೆ ನನಗೆ ಅವಳಿಂದ ಮುಕ್ತಿ ಕೊಡಿಸ್ಬಿಡಿ ಅಂತ ಕೇಳ್ಕೊಳ್ತಾರೆ ಭದ್ರ ಅವರು. ಸರಿ ಸರ್, ನಾನು ಇವತ್ತೇ ಅವರಿಗೆ ನೋಟಿಸ್ ಕಳ್ಸ್ಕೊಡ್ತೀನಿ, ನಾನು ಇನ್ನ ಬರ್ತೀನಿ ಸರ್ ಅಂತ ಲಾಯರ್ ಹೇಳ್ತಾರೆ. ಈ ಕಡೆ ನೋಡಿದ್ರೆ ಸಾವಿತ್ರಿ, ವಿನಂತಿ, ಈಶ್ವರಿ, ಚಿತ್ರ ಅವರಿಗೆ ಭದ್ರ ವಿದ್ಯೆಗೆ ಡೈವರ್ಸ್ ಕೊಡ್ತಾನನ್ನೋ ಮಾತನ್ನ ಕೇಳ್ಬಿಟ್ಟು ತುಂಬಾ ಖುಷಿ ಆಗ್ಬಿಡುತ್ತೆ. ಈ ಕಡೆ ನೋಡ್ರೆ ವಿದ್ಯಾನ ತೋರಿಸ್ತಾರೆ. ವಿದ್ಯಾ ದೇವರಿಗೆ ಆರ್ತಿನ ಮಾಡ್ಬಿಟ್ಟು ಫಸ್ಟ್ ಟೈಮ್ ಕಾಲೇಜ್ಗೆ ಹೋಗ್ತಾ ಇದ್ದೀನಿ ಅಂತ ರೆಡಿಯಾಗಿ ಖುಷಿಯಾಗಿರ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಕ್ವಾಟ್ಲೆ ಅವರು ಆಟೋ ಬರೋಕ್ಕೆ ಹೇಳಿರ್ತಾರೆ. ಅದ್ಗೆಮ್ಮ ಆಟೋ ಬಂತು ನೀವು ಬನ್ನಿ ಅಂತ ಕ್ವಾಟ್ಲೆ ಅವ್ರು ಹೇಳಿದಾಗ ಆ ಅಣ್ಣಯ್ಯ ಬಂದೆ ಅಂತ ಅವಸರವಾಗಿ ಹೊರಡ್ತಾರೆ ವಿದ್ಯಾ. ಅಜ್ಜಿ ಹೇಳ್ತಾರೆ, ವಿದ್ಯಾ ಇಂಥ ಟೈಮಲ್ಲಿ ನೀನು ಆತ್ರವಾಗಿ ಹಿಂಗೆ ಓಡಾಡ್ಬಾರ್ದು ಕಣವ, ಒಸಿ ನಿಧಾನವಾಗಿರು ಅಂತ ಹೇಳ್ತಾರೆ. ಅಜ್ಜಿ ಮೊದಲನೇ ಸಲ ಅಲ್ವೇ ನಾನು ಹೋಗ್ತಾ ಇರೋದು, ಅಲ್ಲಿ ಯಾವ್ದ್ಯಾವ್ದು ಏನೇನು ಇರುತ್ತಂತ ತಿಳ್ಕೊಬೇಕು ಅದಕ್ಕೆ ಅಂತ ಅವಸರ ಮಾಡ್ತಾ ಇರ್ತಾರೆ ವಿದ್ಯಾ. ಅಷ್ಟರಲ್ಲಿ ರತ್ನ ಅವರು ಇರೇ 1 ನಿಮಿಷ ಅಂತೇಳಿ ಟಿಫನ್ ಬಾಕ್ಸ್ನ ತೊಗೊಂಬಂದ್ಬಿಟ್ಟು ವಿದ್ಯಾನ ಕೈಗೆ ಕೊಟ್ಟು ಹೇಳ್ತಾರೆ, ನೀನು ಒಬ್ಳೇ ಅಲ್ಲ ಇಬ್ರು ಸರಿಯಾದ ಟೈಮ್ಗೆ ಊಟ ಮಾಡು ಅಂತ ಹೇಳ್ತಾರೆ. ನನ್ನ ಮೊಮ್ಮಗಳು ಇವಾಗಲೇ ಡಾಕ್ಟ್ರ್ ಥರ ಕಾಣಿಸ್ತಾರೆ, ಅದೇನೋ ಕಿವಿಗೆ ನೀರು ತಕ್ಕೊಂಡು ವೈಟ್ ಕೋಟ್ ಹಾಕೊಂತಾರಲ್ಲ ಹಂಗೆ ಹಾಕೊಂಬಿಟ್ರೆ ನನ್ನ ಮೊಮ್ಮಗಳು ಇವತ್ತೇ ಡಾಕ್ಟ್ರು ಅಂತ ವಿದ್ಯಾ ಅಜ್ಜಿ ಹೊಗಳ್ತಾ ಇರ್ತಾರೆ. ಈಗಮ್ಮ ಟೈಮ್ ಆಗ್ತದೆ ಬನ್ನಿ ಅಂತ ಕ್ವಾಟ್ಲೆ ಹೇಳಿದಾಗ ಸರಿ ಅಣ್ಣಯ್ಯ, ಸರು ಅಜ್ಜಿ, ಅಮ್ಮ ನಾನು ಬರ್ತೀನಿ ಅಂತ ಹೇಳ್ತಿರ್ತಾರೆ ವಿದ್ಯಾ. ಆ ಕಡೆ ಚೆಲ್ವಾ ಅವರು ನಿಂತಿರೋದನ್ನ ನೋಡ್ಕೊಂಡು ವಿದ್ಯಾ ಬೇಸರ ಮಾಡ್ಕೊಂಡು ಆಟೋ ಹತ್ಬೇಕು. ಅಷ್ಟರಲ್ಲಿ ಪೋಸ್ಟ್ ಮ್ಯಾನ್ ಬಂದ್ಬಿಟ್ಟು ಪೋಸ್ಟ್ ಅಂತ ಹೇಳ್ತಾರೆ. ಚೆಲ್ವಾ ಅವ್ರು ಕೇಳ್ತಾರೆ, ಯಾರ್ದಣ್ಣ ಪೋಸ್ಟು ಅಂತ ಕೇಳಿದಾಗ ನಿಮ್ಮ ಮಗಳದು ವಿದ್ಯಾಂದು ಅಂತ ಹೇಳ್ತಾರೆ ಪೋಸ್ಟ್ ಮ್ಯಾನು. ಬಂದಿರೋ ನೋಟಿಸ್ನ ತಗೊಂಡು ವಿದ್ಯಾ ಅವರು ಓಪನ್ ಮಾಡ್ತಿದ್ದ ಹಾಗೆ ಅವ್ರಿಗೆ ಶಾಕ್ ಆಗ್ಬಿಡುತ್ತೆ. ರತ್ನ ಅವ್ರು ಹೇಳ್ತಾರೆ, ವಿದ್ಯಾ ಕಾಲೇಜಿಂದ ಬಂದಿರೋದೇ ಅಂತ ಕೇಳ್ತಾರೆ. ವಿದ್ಯಾ ಹೇಳ್ತಾರೆ, ಇಲ್ಲ ಕಣವ, ಇದು ನಿಮ್ಮ ಬೀಗರ ಹಟ್ಟಿಯಿಂದ ಬೀಗರ ಹಟ್ಟಿಯಿಂದ ಬಂದೈತಾ, ಅಂಥದ್ದೇನು ಕಳ್ಸಿದಾರವ ಅಂತ ರತ್ನ ಹೇಳ್ತಾರೆ. ಅದೇ ಕಣವ, ನನ್ನ ಜೊತೆ ಸಂಬಂಧ ಬೇಕಾಗಿಲ್ಲ, ಆ ಸಂಬಂಧನ ಕಳ್ಕೊಳ್ಳೋದಿಕ್ಕೆ ಡೈವರ್ಸ್ ನೋಟಿಸ್ ಕಳ್ಸಿದ್ದಾರೆ ಅಂತ ವಿದ್ಯಾ ಹೇಳ್ತಾರೆ. ವಿಷಯ ಕೇಳ್ತಿದ್ದ ಹಾಗೆ ಚೆಲುವ ಹಾಗೆ ರತ್ನ ಅವರು ಗಾಬರಿಯಾಗ್ಬಿಡ್ತಾರೆ. ವಿದ್ಯಾ ಏನು ಹೇಳ್ತಾ ಇದೆಯಾ, ಬೀಗರ ಹಟ್ಟಿಯಿಂದ ಹಂಗೆ ಕಳ್ಸೋರ ಅಂತ ವಿದ್ಯಾ ಅಜ್ಜಿ ಕೇಳ್ತಾರೆ. ರತ್ನ ಅವ್ರು ಹೇಳ್ತಾರೆ, ಬೆಳಗ್ಗೆಯಿಂದ ಬಲ್ಗಣ್ಣು ಹೊಡ್ಕತ್ತಾನೆ ಇತ್ತು, ಮಗಳು ಮೊದಲೇ ದಿನ ಕಾಲೇಜ್ಗೆ ಹೋಯ್ತವಳೆ, ಯಾಕೆ ಹಿಂಗೆ ಆಗ್ತದೆ ಅಂತ ಅನ್ಕೊಂಡೆ, ಆದ್ರೂ ಕೊನೆಗೆ ಬರ್ಸಿಡ್ಲು ಬಡ್ದಂಗೆ ಕೊನೆಗೆ ಈ ಸುದ್ದಿ ಬಂದ್ಬಿಡ್ತಲ್ಲ. ಆಗ ವಿದ್ಯೆ ಹೇಳ್ತಾರೆ, ಅವ್ವ ಯಾಕೆ ಹಿಂಗೆ ಅಳ್ತಾ ಇದೆಯಾ ನೀನು. ವಿದ್ಯಾ ಅಜ್ಜಿ ಹೇಳ್ತಾರೆ, ವಿದ್ಯೆ ಆಕಾಶನೇ ತಲೆ ಮೇಲೆ ಬಿದ್ದಂಗಾಗದೆ, ನೀನು ನೋಡಿದ್ರೆ ಏನು ಆಗೇ ಇಲ್ಲ ಅನ್ನೋ ಥರ ಮಾತಾಡ್ತಾ ಇದೆಯಲ್ಲೇ ಅಂತ ಹೇಳ್ತಾರೆ. ಅಜ್ಜಿ, ನಾನು ಇದನ್ನ ಬೇಗ ಕಳಿಸ್ತಾರಂತ ಅನ್ಕೊಂಡಿದ್ದೆ,
ಆದರೆ ಇದನ್ನು ತಡವಾಗಿ ಕಳಿಸಿದ್ದಾರೆ. ಆದರೆ ಇದರಲ್ಲಿ ನನಗೆ ಯಾವ ಆಶ್ಚರ್ಯನೂ ಇಲ್ಲ, ಆತಂಕನೂ ಇಲ್ಲ ಅಂತ ಹೇಳ್ತಾರೆ ವಿದ್ಯಾ. ಅವ್ವ ಮಂಜುಳ ಅಕ್ಕನ ತಂಗಿ ಲಾಯರ್ ಅಲ್ವೇ, ಅವ್ರನ್ನ ಅಟ್ಟಿಗೆ ಬರಕ್ಕೆ ಹೇಳ್ಬಿಡು ಸಂಜೆ, ಅವ್ರ ಕುಟೆ ಮಾತಾಡಿ ನಾವು ನೋಟಿಸ್ ಕಳ್ಸೋಣ ಅಂತ ಹೇಳ್ತಾರೆ ವಿದ್ಯಾ. ಏನ್ ವಿದ್ಯಾ ಏನ್ ಮಾತಾಡ್ತಾ ಇದೀಯ, ಹಂಗೆಲ್ಲ ನೀನ್ ಮಾತಾಡಬಾರ್ದು ಅಂತ ರತ್ನ ಹೇಳ್ತಾರೆ. ಅವ್ವ ನನಗೆ ಕಾಲೇಜಿಗೆ ಟೈಮ್ ಆಗ್ತೈತೆ, ಅದ್ರ ಬಗ್ಗೆ ಏನೇ ಇದ್ರು ಸಂಜೆ ಮಾತಾಡೋಣ, ನಾನು ಮೊದಲನೇ ಸಲ ಕಾಲೇಜ್ಗೆ ಹೋಗ್ತಾ ಇದ್ದೀನಿ, ನನಗೆ ಆಶೀರ್ವಾದ ಮಾಡಿಬಿಡಿ ಅಂತ ಹೇಳಿ ರತ್ನ ಅವ್ರ ಕೈಗೆ ನೋಟಿಸ್ನ ಕೊಟ್ಬಿಟ್ಟು ಹಾಗೆ ವಿದ್ಯಾ ಅಜ್ಜಿ ಕಾಲಿಗೆ ಬೀಳ್ತಾರೆ. ಮತ್ತು ರತ್ನ ಅವ್ರ ಕಾಲಿಗೆ ಬಿದ್ದುಬಿಟ್ಟು ಹೊರಡೋ ಟೈಮಲ್ಲಿ ಚೆಲುವವ್ರ ಮುಖ ನೋಡ್ಬಿಟ್ಟು ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ ವಿದ್ಯಾ. ಚೆಲುವ ಅವ್ರ ಮನ್ಸೊಳಗೆ ಅನ್ಕೊಂತಾರೆ, ಅಯ್ಯೋ ದೇವ್ರೆ, ನನ್ನ ಮಗಳು ಜೀವನ ಹಾಳಾಗೋದಕ್ಕೆ ನಾನೇ ಕಾರಣ ಆಗ್ಬಿಟ್ನಲ್ಲಪ್ಪ. ವಿಧಿಯೇ, ನನ್ನ ಮಗಳು ಭಾಳ ಯಾಕೆ ಹಿಂಗಾಗೋಯ್ತು, ಏನಪ್ಪ ಮಾಡೋದು ಇವಾಗ, ಅವಳನ್ನ ನೀನೇ ಕಾಪಾಡಬೇಕು ಅಂತ ಮನ್ಸಲ್ಲೇ ದೇವ್ರ ಹತ್ರ ಬೇಡ್ಕೊಂತಾರೆ ಚೆಲುವ ಅವರು. ಈ ಕಡೆ ನೋಡಿದರೆ ಶಿವರಾಮೇಗೌಡರು ಫೋನಲ್ಲಿ ಮಾತಾಡ್ತಾ ಇರಬೇಕಾದ್ರೆ ಮೋಹನ್ ಅವರ ಹಾಲು ತೊಗೊಂಡು ಅಲ್ಲಿಗೆ ಬರ್ತಾರೆ. ಯಾಕೆ ಮೋಹನ ಹಾಗೆ ನಿಂತ್ಬಿಟ್ಟೆ ಅಂತ ಶಿವರಾಮೇಗೌಡರು ಹೇಳಿದಾಗ ಮೋಹನ್ ಅವ್ರು ಹೇಳ್ತಾರೆ, ನಾಳೆ ನಮ್ಮ ಕಣ್ಮಣಿಗೆ 21 ವರ್ಷ ತುಂಬ್ತದೆ, ನೆನ್ಪಿದೆ ತಾನೇ ಅಂತ ಹೇಳ್ತಾರೆ ಮೋಹನ್ ಅವರು. ಅದು ಹೆಂಗೆ ಮರೆಯೋಕ್ಕಾಗುತ್ತೆ ಮೋಹನ, 11 ವರ್ಷದಿಂದ ಅವಳು ಹುಟ್ಟುದಬ್ಬನ ಮಾಡೋಕ್ಕಾಗದೆ ಬರೀ ಫೋನಲ್ಲೇ ವಿಶ್ ಮಾಡೋದಾಗದೆ, ವರ್ಷಕ್ಕೆ 1 ಸಲ ಆದರೂ ಮಗಳು ಮುಖಾನೇ ನೋಡೋಕ್ಕಾಯ್ತಾ ಇಲ್ವೇ ರೀ, ನಿಮ್ಮ ಬ್ಯಾಸರ ಏನು ಅಂತ ನನಗೆ ಅರ್ಥ ಆಯ್ತೈತೆ. ಆದರೆ ಏನು ಮಾಡೋದು, ನಮ್ಮ ಅಣ್ಣನಿಗೆ ಮಕ್ಕಳಿದ್ದಿದ್ರೆ ನಾವು ಅಲ್ಲಿನ ಕಳಿಸ್ತಾ ಇದ್ವಿ, ಅವರಿಗೆ ಮಕ್ಕಳಿಲ್ಲ ಅನ್ನೋ ಕೊರಗನ ನಮ್ಮ ಕಣ್ಮಣ್ಣಿ ತೀರಿಸ್ತಾ ಇದ್ದಾಳಲ್ವೇ, ಅದು ನಿಜವೇ. ಅವರು ಅವಳನ್ನ ಮಗಳಂಗೆ ನೋಡ್ಕೋತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಅಣ್ಣ ಮಿಲಿಟ್ರಿನಲ್ಲಿ ಇರೋದ್ರಿಂದ ಅವಳನ್ನ ಶಿಸ್ತಿನಿಂದ ಬೆಳೆಸ್ತಾರೆ ಅನ್ನೋ ಕಾರಣಕ್ಕೆ ಅವಳ ಮೇಲೆ ಎಷ್ಟೋ ಪ್ರೀತಿ ಇದ್ರೆ ಅವಳನ್ನ ಅಲ್ಲಿ ಇರೋದಕ್ಕೆ ನಾನು ಬಿಟ್ಟಿರೋದು ಅಂತ ಹೇಳ್ತಾರೆ ಶಿವರಾಮೇಗೌಡರು. ನಿಜ ರೀ, ಇಷ್ಟು ವರ್ಷ ಹೆಂಗೋ ಕಳೆದೋಯ್ತು, ಈಗ ಅವಳನ್ನ ಅಲ್ಲಿ ಬಿಡೋಕ್ಕಾಯ್ತದೆ, ಅವಳಿಗೆ ಇವಾಗ 21 ವರ್ಷ ತುಂಬಿತು ಅಂದ್ಮೇಕೆ ಒಂದು ಒಳ್ಳೆ ಗಂಡು ನೋಡಿ ಮದುವೆ ಮಾಡ್ಬೇಕಲ್ವೇ, ಹಂಗೆ ಮಾಡೋಣ ಬಿಡು, ಈ ನೆಪದಲ್ಲಾದರೂ ಅಟ್ಟಿ ಒಳಗಡೆ ಸಂತೋಷ ಸಡಗರ ಎಲ್ಲ ನೋಡ್ಬೋದು. ನಿಜ ರೀ, ಆಗಿರೋ ಕಹಿ ಘಟನೆಗಳಿಂದ ನೋವು ಸಂಕಟನೆ ತುಂಬೋಗದೆ, ಈ ಮನೆಯೊಳಗಡೆ ಶುಭ ಕಾರ್ಯದ ಗಾಳಿ ಬೀಸಿದ್ರೆ ಎಲ್ಲ ಸರಿ ಹೋಗ್ಬೋದು ಅಂತ ಮೋಹನ್ ಅವರು ಹೇಳ್ತಾರೆ. ಕೆಲವೊಂದ್ಕಿತ ಮನಸ್ಸಿಗೆ ಆಗಿರೋ ಗಾಯನ ಔಷಧಿಯಿಂದ ಮದ್ದಾಗಕ್ಕಿಲ್ಲ, ಈ ಶುಭ ಕಾರ್ಯ ಮಂಗಳ ಕಾರ್ಯ ಇವೇ ಮನಸ್ಸಿಗೆ ಮದ್ದಾಗಿ ವಾಸಿ ಮಾಡಿಸ್ತವೆ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಈ ಕಡೆ ನೋಡಿದ್ರೆ ವಿದ್ಯಾನ ತೋರಿಸ್ತಾರೆ. ವಿದ್ಯಾ ಅವರು ಮೈಸೂರು ಮೆಡಿಕಲ್ ಕಾಲೇಜ್ ಹತ್ರ ಬಂದ್ಬಿಟ್ಟು ತುಂಬ ಖುಷಿ ಪಡ್ತಾರೆ. ಕಾಲೇಜ್ ಹತ್ರ ನಿಂತ್ಕೊಂಡು ತುಂಬ ಭಾವುಕಳಾಗಿ ಕೈ ಮುಕ್ಕೊಂಡು ಹಾಗೆ ನಮಸ್ಕಾರ ಮಾಡಿ ಒಳಗಡೆ ಬರ್ತಾರೆ ವಿದ್ಯಾ. ಸೆಕ್ಯೂರಿಟಿ ಹತ್ರ ಬಂದ್ಬಿಟ್ಟು ಫಸ್ಟ್ ಇಯರ್ ಕ್ಲಾಸ್ ರೂಮ್ಗೆ ಹೆಂಗೆ ಹೋಗ್ಬೇಕು ಅಂತ ಕೇಳ್ಕೊಂಡು ವಿದ್ಯಾ ಒಳಗಡೆ ಬರ್ತಾರೆ. ಈ ಕಡೆ ನೋಡಿದರೆ ಸೀನಿಯರ್ಸ್ಗಳು ಹಾಗೆ ಜೂನಿಯರ್ಸ್ಗಳಿಗೆ ಕ್ವಾಟ್ಲೆನ ಕೊಡ್ತಾ ಇರ್ತಾರೆ. ಆ ಟೈಮಲ್ಲಿ ವಿದ್ಯಾ ಎಂಟ್ರಿ ಕೊಡ್ತಾರೆ. ವಿದ್ಯಾನ ನೋಡ್ಬಿಟ್ಟು ಒಬ್ಬ ಸ್ಟೂಡೆಂಟ್ ಹೇಳ್ತಾರೆ, ಗೇಟ್ ಹತ್ರ ಒಳ್ಳೆ ಭಕ್ತಿ ಮಹಾಶಯ ಥರ ಎಂಟ್ರಿ ಕೊಡ್ತಾ ಇದ್ಲು ಕಣೋ, ಅಲ್ಲ ಇವಳು ಇದನ್ನ ದೇವಸ್ಥಾನ ಅಂತ ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ದಾಳ ಹೆಂಗೆ ಅಂತ ಹೇಳ್ತಾರೆ. ಅದಕ್ಕೆ ಯಾಕೋಗಿ ತಲೆ ಕೆಡ್ಸ್ಕೊಂತೀಯ, ಬಂದಮೇಲೆ ಚೆಕ್ ಮಾಡಿದ್ರಾಯ್ತು ಬಿಡು ಅಂತ ಹೇಳ್ತಾರೆ ಇನ್ನೊಬ್ಬ ಸ್ಟೂಡೆಂಟು. ಅವ್ರ ಹತ್ರನೇ ಬಂದ್ಬಿಟ್ಟು ವಿದ್ಯಾ ಅವ್ರು ಹೇಳ್ತಾರೆ, ಎಕ್ಸ್ಕ್ಯೂಸ್ ಮೀ, ಫಸ್ಟ್ ಇಯರ್ ಕ್ಲಾಸ್ ರೂಮ್ಗೆ ಯಾವ ಕಡೆ ಹೋಗ್ಬೇಕು ಅಂತ ಕೇಳ್ತಾರೆ. ಅದಕ್ಕೂ ಮುಂಚೆ ನಾವೆಲ್ಲರೂ ಸೀನಿಯರ್ಸ್ ಇದ್ವಿ, ಎಲ್ರಿಗೂ ಗೌರವ ಕೊಟ್ಟು ನಾವು ಒಂದಿಷ್ಟು ಪ್ರಶ್ನೆನ ಕೇಳ್ತೀವಿ, ಅದಕ್ಕೆ ಉತ್ತರ ಕೊಟ್ಬಿಟ್ಟು ಹೊರಡು ಅಂತ ಹೇಳ್ತಾರೆ. ಉತ್ತರ ಕೊಡ್ಬೇಕಾ, ಆಯ್ತು ಅದು ಏನಂತ ಕೇಳಿ ಅಂತ ವಿದ್ಯೆ ಹೇಳ್ತಾರೆ. ಅಲ್ಲಿ ಅಷ್ಟೊಂದು ಭಕ್ತಿಯಿಂದ ಕೈ ಮುಗಿತಾ ಇದ್ದೆಲ್ಲ, ಇದನ್ನೇನು ದೇವಸ್ಥಾನ ಅಂತ ಅನ್ಕೊಂಡಿದ್ಯಾ ಅಂತ ಸ್ಟೂಡೆಂಟ್ ಕೇಳ್ತಾರೆ. ನಾನು ಸ್ಕೂಲ್ಗೆ ಸೇರಿದಾಗಿಂದನು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋ ತರ ನಾನು ಅದು ಪಾಲಿಸ್ಕೊಂಡೇ ಬರ್ತಾ ಇದ್ದೀನಿ ಅಂತ ವಿದ್ಯೆ ಹೇಳ್ತಾರೆ. ಆದ್ರಾಗ ಇವತ್ತು ಫಸ್ಟ್ ದಿನ ಅಲ್ವಾ, ಅದಕ್ಕೆ ಕೈ ಮುಕ್ಕೊಂಡು ಒಳಗಡೆ ಬಂದೆ. ದೇವಸ್ಥಾನ ಅಂದಮೇಲೆ ಭಯದಿಂದ ಬರಬೇಕು ಅಲ್ವಾ, ನಿಜವಾಗ್ಲೂ ಭಯ ಇರಬೇಕು, ಖಂಡಿತವಾಗ್ಲೂ ಭಯ ಇರಬೇಕು. ಎಲ್ಲಿ ಭಯ ಭಕ್ತಿ ಇರುತ್ತೋ ಅಲ್ಲಿ ಯಶಸ್ಸು ಖಂಡಿತ ಇರ್ತದೆ ಅಂತ ವಿದ್ಯೆ ಹೇಳ್ತಾರೆ. ಹಂಗೆ ಕಾಲೇಜು ಅಂದಮೇಲೆ ಭಕ್ತಿ ಇರಬೇಕು, ಗುರುಗಳು ಅಂದಮೇಲೆ ಭಯ ಭಕ್ತಿ ಎಲ್ಲವೂ ಇರಬೇಕು. ನಾವು ಅನ್ಕೊಂಡಿರೋ ಗುರಿನ ಸಾಧಿಸ್ಬೇಕು ಅಂದರೆ ಶಾನೆ ಸುಲಭ ಆಗುತ್ತೆ ಅಂತ ಹೇಳ್ತಾರೆ ವಿದ್ಯಾ. ಏನ್ ಬ್ರೋ ಇದು, ಮೊದಲ ದಿನನೇ ನಮಗೆ ಟಕ್ಕರ್ ಕೊಟ್ಟು ಜೂನಿಯರ್ ಮುಂದೆ ನಮಗೆ ಅವಮಾನ ಮಾಡಿಬಿಟ್ಲು ಅಂತ ಇನ್ನೊಬ್ಬ ಸ್ಟೂಡೆಂಟ್ ಹತ್ರ ಹೇಳ್ತಾರೆ. ಏನಾದ್ರೂ ನಾವು ಸುಮ್ಮನೆ ಬಿಟ್ಬಿಟ್ರೆ ನಮ್ಮ ಕಾಲೇಜಲ್ಲಿ ನಮ್ಗೆ ಒಂಚೂರು ಮರ್ಯಾದೆ ಇರಕ್ಕಿಲ್ಲ. ಇಷ್ಟೆಲ್ಲ ತಿಳ್ಕೊಂಡು ಲೆಕ್ಚರ್ ಕೊಡೋ ನೀನು ಸೀನಿಯರ್ಸ್ಗಳಿಗೆ ಗೌರವ ಕೊಡ್ಬೇಕನ್ನೋದು ನಿನ್ಗೆ ಗೊತ್ತಿಲ್ವಾ? ಸಾರಿ, ನಮಗೆ ಗೊತ್ತಾಗ್ಲಿಲ್ಲ, ನಿಮ್ಮೆಲ್ರಿಗೂ ನನ್ನ ನಮಸ್ಕಾರ ಅಂತ ವಿದ್ಯೆ ಹೇಳ್ತಾರೆ. ತಿಳ್ಕೊಂಡ್ಲೆ ಕಾಲೇಜಿಗೆ ಬಂದಿದ್ಯಾ ಅಂದಮೇಲೆ ಈಗ ನೀನು ಪನಿಷ್ಮೆಂಟು ಅನ್ಭವಿಸ್ಲೇಬೇಕಲ್ವಾ ಅಂತ ಸ್ಟೂಡೆಂಟ್ ಹೇಳ್ತಾರೆ. ಪನಿಷ್ಮೆಂಟಾ, ನಾನು ಏನು ಮಾಡಬೇಕು ಅಂತ ವಿದ್ಯೆ ಕೇಳ್ತಾರೆ. ಏನೂ ಇಲ್ಲ, ವೆರಿ ಸಿಂಪಲ್, ಇವ್ರೆಲ್ರು ಬ್ಯಾಗ್ ತಗೊಂಡು ಕಾಲೇಜು ಸುತ್ತ 10 ರೌಂಡ್ ಹೊಡಿಬೇಕು ಅಷ್ಟೇ ಅಂತ ಸ್ಟೂಡೆಂಟ್ ಹೇಳ್ತಾರೆ. ನಾನು ನೋಡ್ಬೇಕಾ ಕಾಲೇಜ್ ಸುತ್ತ? ನಾನು ಓಡೋಕ್ಕಾಗಲ್ಲ, ಯಾಕಂದರೆ ನಾನು ಪ್ರೆಗ್ನೆಂಟು ಅಂತ ವಿದ್ಯೆ ಹೇಳ್ತಿರ್ಬೇಕಾದ್ರೆ ಸ್ಟೂಡೆಂಟ್ಗಳು ಹೇಳ್ತಾರೆ, ಅವಳ ಕೈಗೆ ಬ್ಯಾಗ್ನ ಕೊಡ್ರು. ಎಲ್ರು ಬ್ಯಾಗ್ನ ವಿದ್ಯಾಗೆ ಹಾಕ್ಬಿಟ್ಟು ಹೇಳ್ತಾರೆ, ನೀನು 10 ರೌಂಡ್ ಹೊಡಿಬೇಕು ಈ ಬ್ಯಾಗ್ಗಳು ಹಾಕ್ಕೊಂಡು ಅಂತ ಹೇಳಿದಾಗ ಆಗ ಪಕ್ಕದಲ್ಲಿರೋ ಸ್ಟೂಡೆಂಟ್ ಹೇಳ್ತಾರೆ, ಪ್ಲೀಸ್ ದಯವಿಟ್ಟು ನೀವು ಹೋಗಿ ಓಡಿ, ಇಲ್ಲ ಅಂದರೆ ನಮಗೆ ಪ್ರಾಣಿಗಳ ಥರ ನಮಗೆ ಓಡಾಡೋಕ್ಕೆ ಹೇಳ್ತಾರೆ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಲೆಕ್ಚರ್ ಹೊರಗಡೆ ಬರ್ತಿದ್ದ ಹಾಗೆ, ಅಯ್ಯೋ ಮೇಡಮ್ ಬಂದರು ನಡ್ರು ಆಚೆ ಈಚೆ ಅಂತ ಹೇಳಿ ಎಲ್ಲರೂ ಓಡೋಕ್ಕೆ ಶುರು ಮಾಡ್ತಾರೆ. ಆಗ ವಿದ್ಯೆ ಹೇಳ್ತಾರೆ, ಯಾಕೆ ನನ್ನ ಓಡೋಕ್ಕೆ ಹೇಳಿ ನೀವೇ ಓಡ್ತಾ ಇದ್ದೀರಲ್ಲ ಅಂತ ಅವ್ರನ್ನ ಕರೆದಾಗ ಎಲ್ಲರೂ ಹಾಗೆ ಹೋಗ್ಬಿಡ್ತಾರೆ.
ಇನ್ನೊಂದು ಕಡೆ ನೋಡಿದರೆ ಚೆಲುವ ಅವರು ನನ್ನ ಮಗಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ಭದ್ರಾ ಮನೆಯವ್ರ ಹತ್ರ ಬರ್ತಾರೆ. ಆಗ ಭದ್ರಾ ಅವರು ಹಾಗೆ ಶಿವರಾಮೇಗೌಡರು ಮಾತಾಡಿಕೊಂಡು ಆಚೆ ಬರ್ತಾ ಇರ್ತಾರೆ. ಅದನ್ನು ನೋಡಿಬಿಟ್ಟು ಶಿವರಾಮೇಗೌಡರು ಕೋಪ ಮಾಡ್ಕೊತಾರೆ. ಆಗ ಚೆಲುವ ಹೇಳ್ತಾರೆ, ಗೌಡ್ರೆ ನಮ್ದೇನೇ ತಪ್ಪಿದ್ರೂ ನಮಗೆ ಶಿಕ್ಷೆ ಕೊಡಿ, ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ, ನನ್ನ ಮಗಳ ಜೀವನ ಹಾಳು ಮಾಡಬೇಡಿ, ಅವಳಿಗೆ ಡೈವರ್ಸ್ ಕೊಡಬೇಡಿ ಅಂತ ಕೇಳ್ಕೊತಾ ಇರ್ತಾರೆ. ಆಗ ಭದ್ರಾ ಏನೂ ರೆಸ್ಪಾನ್ಸ್ ಮಾಡೋದಿಲ್ಲ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.